ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡುತ್ತಾರೆ. ಈ ರೀತಿಯಾದಂತಹ ವದಂತಿಗಳು ಕೇಳಿ ಬರ್ತಾ ಇದೆ. ಏನೋ ಒಂದು ವಿಚಾರವಾಗಿ ಅವರ ಮನಸ್ಸು ಸರಿಯಿಲ್ಲ, ಅವರು ರಾಜೀನಾಮೆ ಕೊಡುತ್ತಾರೆ, ಸಿಎಂ ಸಿದ್ದರಾಮಯ್ಯವರ ಆಪ್ತರು ಕೂಡ ಇವರು ಅನ್ನುವಂತಹ ವದಂತಿಗಳು ಕೇಳಿ ಬರ್ತಾ ಇತ್ತು. ಇದೇ ವಿಚಾರಕ್ಕೆ ನಾನು ಯಾಕೆ ರಾಜೀನಾಮೆಯನ್ನು ಕೊಡಲಿ ಅಂತ ಹೇಳ್ತಾ ಇದ್ದಾರೆ ಕೆಜೆ ಜಾರ್ಜ್ ಅವರು. ಏನು ನನ್ನ ವಿಚಾರವಾಗಿ ಮಾತುಗಳು ಕೇಳಿ ಬರ್ತಾ ಇದೆ, ನಾನು ರಾಜೀನಾಮೆ ಕೊಡ್ತೀನಿ ಹಾಗೆ ಹೀಗೆ ಅಂತ. ರಾಜೀನಾಮೆ ಕೊಡುವಂತಹ ಕೆಲಸ ನಾನೇನು ಮಾಡಿದ್ದೀನಿ, ನಾನು ಯಾಕೆ ಕೊಡಬೇಕು, ನನಗೇನು ಸಮಸ್ಯೆ ಇಲ್ಲ. ಯಾರೋ ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ರಾಜೀನಾಮೆ ನೀಡುವಂತಹ ಪ್ರಶ್ನೆನೇ ಇಲ್ಲ ನನ್ನ ಬಳಿ, ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು, ಏನೂ ಅಗತ್ಯ ಇಲ್ಲ. ಸದನದಲ್ಲಿ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ ಕೆಜೆ ಜಾರ್ಜ್. ಅಲ್ಲಿ ಇಲ್ಲಿ ಕೊಟ್ಟಿಲ್ಲ, ಅವರು ಸದನದಲ್ಲಿ ಹೇಳಿದ್ದಾರೆ. ಸುನಿಲ್ ಕುಮಾರ್ ಜಾರ್ಜ್ ರಾಜೀನಾಮೆ ಬಗ್ಗೆ ಪ್ರಶ್ನೆಯನ್ನು ಮಾಡಿ ತಕ್ಷಣವೇ ಅಲರ್ಟ್ ಆದಂತಹ ಜಾರ್ಜ್ ಅವರು ಸದನದಲ್ಲಿನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಕೊಡೋದಿಲ್ಲ ಸ್ವಾಮಿ ಅಂತ. ಸಿಎಂ ಮೇಲೆ ನನಗೆ ನಂಬಿಕೆ ಇದೆ. ಅವ್ರು ಯಾಕೆ ನನ್ನ ವಿಚಾರದಲ್ಲಿ ಹಂಗೆ ಮಾಡ್ಕೊಳ್ತಾರೆ? ನಂಬಿಕೆ ಮತ್ತು ವಿಶ್ವಾಸದಿಂದಲೇ ಸಿಎಂ ಜೊತೆ ನಾನಿರೋದು. ಯತೀಂದ್ರ ಹಸ್ತಕ್ಷೇಪ ಏನಿದೆ, ಮಾತುಗಳಲ್ಲಿ ಯಾವುದೇ ಹುಳಿಲ್ಲ. ಕೆಜೆ ಜಾರ್ಜ್ ರಾಜೀನಾಮೆ ವಿಚಾರ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೆಲವೊಂದು ವಿಚಾರವನ್ನು ಮಾತನಾಡಿದ್ರು, ಹಸ್ತಕ್ಷೇಪ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಇವರಿಗೆ ಅಸಮಾಧಾನ ಇದೆ. ಇವರು ರಾಜೀನಾಮೆಯನ್ನು ಕೊಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ವದಂತಿಗಳ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಅವರು ಸ್ವತಃ ಹೇಳಿದ್ದಾರೆ, ಸದನದಲ್ಲಿನೇ ಹೇಳಿದ್ದಾರೆ, ಎಲ್ಲರ ಮುಂದೆನೇ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ, ಕೊಡುವಂತಹ ಪ್ರಶ್ನೆ ಕೂಡ ಇಲ್ಲ. ಯಾಕೆ ಕೊಡಬೇಕು? ನಾನು ಸಿದ್ದರಾಮಯ್ಯ ಅವರಿಗೆ ತುಂಬ ನಂಬಿಕೆಯಿಂದ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದೀನಿ, ಅವರ ಸಚಿವ ಸಂಪುಟದಲ್ಲಿದ್ದೀನಿ. ನನಗೆ ಕೊಟ್ಟಂತಹ ಇಲಾಖೆಯನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಪ್ಪ, ನಾನು ಯಾಕೆ ಕೊಡಬೇಕು ರಾಜೀನಾಮೆ ಅಂತ ವಿಚಾರ ಏನು ಬಂದಿದೆ? ಯತೀಂದ್ರ ಅವರ ವಿಚಾರ ಏನಿದೆ, ಅವ್ರು ಹೇಳಿರುವಂತಹ ಮಾತಿನಲ್ಲಿ ಏನು ಕೂಡ ತಪ್ಪಿಲ್ಲ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಓಕೆ, ಅದರಿಂದ ನನಗೇನು ಕೂಡ ತೊಂದರೆ ಆಗಿಲ್ಲ, ಬೇಜಾರಾಗಿಲ್ಲ, ನನ್ನ ಪಾಡಿಗೆ ನಾನು ಇದ್ದೀನಿ. ಯಾಕೆ ಸುಮ್ಮನೆ ನನ್ನ ವಿಚಾರವಾಗಿ, ನನ್ನ ರಾಜೀನಾಮೆಯ ವಿಚಾರವಾಗಿ ಮಾತನಾಡ್ತೀರಿ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತೀರಿ ಅಂತ ಸದನದಲ್ಲಿನೇ ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೆ ಕೇಳಿದ್ರಲ್ಲ ಅದಕ್ಕೆ ಸುನಿಲ್ ಕುಮಾರ್ ಕೇಳ್ತಾರೆ ಪ್ರಶ್ನೆನ ಸದನದಲ್ಲಿ. ರಾಜೀನಾಮೆ ಕೊಡ್ತಾರೆ ಹಂಗೆ ಹಿಂಗೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ಏನಪ್ಪ ಇವ್ರು ನನ್ನ ಬಗ್ಗೆನೇ ಮಾತನಾಡ್ತಾ ಇದ್ದಾರಲ್ಲ, ಎದ್ದು ನಿಂತ್ಕೊಂಡು ಹೇಳ್ತಾರೆ, ನಾನು ರಾಜೀನಾಮೆ ಕೊಡೋದೇ ಇಲ್ಲ, ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ ಅಂತ. ಏನೂ ಕೂಡ ನಮ್ಮಲ್ಲಿ ಆಗಿಲ್ಲ. ಸಿದ್ದರಾಮಯ್ಯ ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ಅವ್ರ ಜೊತೆ ನಾನು ನಂಬಿಕೆಯಿಂದ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವಾಗಲೂ ಕೂಡ ಬೆಲೆ ಸಿಗುತ್ತೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೆ ಗೊತ್ತಿದೆ ಅವರೇನು ಅಂತ ಹೇಳಿ. ನನ್ನನ್ನು ಕೆಳಗಿಳಿಸುವಂತಹ ಅಥವಾ ರಾಜೀನಾಮೆ ಕೊಡಿ ಅಂತ ಯಾರೂ ಕೂಡ ಹೇಳೋದಿಲ್ಲ. ಯತೀಂದ್ರ ಅವರೇನು ಮಾತನಾಡಿದ್ರಲ್ಲ ಆ ಮಾತುಗಳಲ್ಲಿ ಯಾವುದೇ ರೀತಿ ಉರುಳಿಲ್ಲ, ಅವರು ಸತ್ಯಾಂಶವನ್ನೇ ಮಾತನಾಡಿದ್ದಾರೆ ಅಂತ. ಯತೀಂದ್ರ ಪರವಾಗಿಯೂ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಪರವಾಗಿಯೂ ಮಾತನಾಡಿದ್ದಾರೆ. ಯಾರು ಇವರ ರಾಜೀನಾಮೆಯ ವಿಚಾರವಾಗಿ ಮಾತನಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು, ಅವರಿಗೆ ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.